ಯಾವ್ದು ಹೇಳಾಕತ್ತಿದ್ನ ಹೇಳ್ರಿ ಈಗ. ಕ್ರೋಮೋಸೋಮ್ ಮುಗ್ದೈತಿ ಕ್ರೋಮೋಸೋಮ. ಕ್ರೋಮೋಸೋಮ್ ಮುಗ್ದೈತಿ. ಕ್ರೋಮೋಸೋಮ್ಗಳಿಗೆ ಏನಂತೇವ ನಾವ ಹೇಳ. ಕ್ರೋಮೋಸೋಮ್ಸ್ ಗಳಿಗೆ ಅಲ್ಲಿ ಸರ್ ಹೋಗಿ ಕೇಳೋದು, ನನಗ್ ಗೊತ್ತಿಲ್ಲ. ಹೆಡ್ ಮಾಸ್ಟರ್ ಕೇಳ್ರಿ. ನೀವ್ ಒಬ್ಬ ಹೋಗೋ, ಗುರು ಒಬ್ಬ ಹೋಗು. ನೀವೊಬ್ಬ ಹೋಗ್. ಯಾರ? ನೀವ್ 3 ಜನ ಅಟ್ಟ ಹೋಗ್. 3 ಜನ ಅಟ್ಟ ಬಿಡ ಅಂತ ಹೇಳ ಗುರು. ಉಳಿದವ್ರು ಯಾರಿಗೂ ಬಿಡ್ಬಿಡ ಅಂತ. ಕ್ರೋಮೋಸೋಮ್ ಮುಗ್ದೈತಿ. ಕ್ರೋಮೋಸೋಮ್ಸ್ ಗಳು ಎಷ್ಟಿರ್ತಾವ ಹೇಳ್ರಿ, ಬೇಗ ಅವ್ರ ಉದಾರ ಬರುತ್ತಕ್ಕ. ಎಷ್ಟಿರ್ತಾವ? 46 ಕ್ರೋಮೋಸೋಮ್ಸ್. ಇದೇನಿದು? ಒಂದು ಕ್ರೋಮೋಸೋಮದ ಜೋಡಿ. ಎಷ್ಟಿರ್ತಾವ ಇವ? 23 ಜೋಡಿ ಇರ್ತಾವ. ಎಷ್ಟಿರ್ತಾವ ಇವ? 23 ಜೋಡಿ ಇರ್ತಾವ. ಇದನ್ನ ಕಂಡು ಹಿಡ್ದವ್ರ ಯಾರು? ಕ್ರೋಮೋಸೋಮ್ ವಾಲ್ಡೇಯರ್ ಕಂಡು ಹಿಡ್ದವ್ರ ಯಾರು? ವಾಲ್ಡೇಯರ್. ಹೌದಾ? ಇದಾದ್ಮೇಲೆ ಈಗ ಇಲ್ಲಿ ಏನ್ ಕ್ರೋಮೋಸೋಮ್ಸ್ ಗಳು ಇರ್ತಾವು. ಈ ಕ್ರೋಮೋಸೋಮ್ಸ್ ಗಳನ್ನ ನಾವು ಈ ರೀತಿ ಝೂಮ್ ಮಾಡಿ ನೋಡಿದ್ವಿ ಅಂತಂದ್ರೆ ಇವ್ ಯಾವ ರೀತಿ ಕಾಣ್ತಾವು? ಈ ರೀತಿ ಸುರುಳಿ ಆಕಾರ ಕಾಣ್ತಾವ ಅಂತ ಹೇಳಿ ನಾನು. ಹೌದಿಲ್ಲ? ಈ ಸುರುಳಿಗಳ ಗುಂಪುಗಳಿಗೆ ಏನಂತ ಕರಿತೇವೆ? ನಿಮಗ್ ಕಾಣ್ಲಿಲ್ಲ ಅಂದ್ರೆ ಈ ಕಡೆ ಬರ್ರಿ, ಆ ಕಡೆ ದೂರ ಕಾಣ್ತೇವೆ. ಸುರುಳಿಗಳ ಗುಂಪುಗಳಿಗೆ ಏನಂತ ಕರಿತೇವೆ? ಏನಂತೇವೆ ನೋಡ್ರಿ. ಇಲ್ಲಿಂದ ಇವೇನ್ ಸುರುಳಿಗಳ ಗುಂಪು ಜೀನಾ? ಸುರುಳಿಗಳ ಗುಂಪುಗಳಿಗೆ DNA ಅಂತೇವೆ. ಹೌದಲ್ಲ? ಆಮೇಲೆ ಇದ ಒಂದು ಸುರುಳಿಗೆ ಏನಂತ ಕರಿತೇವೆ? ಜೀನ್ ಅನ್ನ ಕಂಡಿಡ್ದವ್ರು ಯಾರು? ಜೋಹಾನ್ಸನ್. ಜೀನ್ ಅನ್ನ ಕಂಡಿಡ್ದವ್ರು ಯಾರ? ಜೋಹಾನ್ಸನ್ ರವರು ಕಂಡಿಡ್ದವ್ರು. ಹೌದಲ್ಲ? ಆಮೇಲೆ DNA ಕಂಡಿಡ್ದವ್ರ ಬಗ್ಗೆನೂ ಹೇಳಿದ್ದೆ. ಆಮೇಲೆ ಯಾವ ರೀತಿ ಇದರಲ್ಲಿ ಚೇಂಜಸ್ ಆಗ್ತೈತೆ ಅಂತ ಅದನ್ನು ಕೂಡ ಹೇಳಿದ್ದೆ. ಹೌದಲ್ಲ? ಇದಾದ್ಮೇಲೆ ಯಾವ್ದು ಹೇಳಿದ್ನಿ? ಕ್ರೋಮೋಸೋಮ್ಸ್ ಗಳ ಆದ್ಮೇಲೆ ಏನ್ ಹೇಳಿದ್ದೆ? ನ್ಯೂಕ್ಲಿಯಿಕ್ ಆಸಿಡ್ ಗಳ ಬಗ್ಗೆ ಹೇಳಿದ್ನಿ. ಹೌದಲ್ಲ? ನ್ಯೂಕ್ಲಿಯಿಕ್ ಆಸಿಡ್ಸ್ ಗಳು ಎಷ್ಟರೊಳಗ ಆಗಿರ್ತಾವ? ನ್ಯೂಕ್ಲಿಯಿಕ್ ಆಸಿಡ್ಸ್ ದೊಳಗ DNA ಹೇಳಿದ್ನಿ ನಾನ. DNA ಯಾವ ರೀತಿ ಆಗಿರ್ತಾವ? ಇವ ಪಾಲಿ ನ್ಯೂಕ್ಲಿಯೋಟೈಡ್ ದಿಂದ ಆಗಿರ್ತಾವ ಅಂತ ಹೇಳಿನಿ. ಐತಲ್ಲ? ಪಾಲಿನ್ಯೂಕ್ಲಿಯೋಟೈಡ್ ದಿಂದ ಆಗಿರ್ತಾವು. ಆಮೇಲೆ ಇವು ಇದ್ದದ್ದು 2 ಪ್ರಕಾರವಾಗಿ ಈ ರೀತಿ ಹೇಳಿದ್ನಿ ನಾನು. ಇದರಲ್ಲಿ ಒಂದ್ ಪ್ರಕಾರ ಯಾವ್ದು ಇರ್ತೈತಿ? ನ್ಯೂಕ್ಲಿಯೋಸೈಡ್ ಏನಿರ್ತೈತಿ? ನ್ಯೂಕ್ಲಿಯೋಸೈಡ್ ಇರ್ತೈತಿ. ಇನ್ನೊಂದ್ ಸೈಡ್ ಏನಿರ್ತೈತಿ? ಹೇಳ್ರಿ. ಫಾಸ್ಫೇಟ್ ಇರ್ತೈತಿ. ಏನಿರ್ತೈತಿ? ಫಾಸ್ಫೇಟ್. ಈ ನ್ಯೂಕ್ಲಿಯೋಸೈಡ್ ಒಳಗ 2 ಪ್ರಕಾರ ಬರ್ತಾವ. ಒಂದೇದ್ ಯಾವ್ದು? ಯಾವ್ದು ಬರ್ತೈತಿ? ಶುಗರ್ ಬರ್ತೈತಿ. ಇನ್ನೊಂದ್ ಯಾವ್ದು ಬರ್ತೈತಿ? ನೈಟ್ರೋಜನ್. ಹೇಳ್ರಿ. ನೈಟ್ರೋಜನ್ ಬೇಸ್. ಶುಗರ್ದೊಳಗೆ 2 ಪ್ರಕಾರಗಳು ಬರ್ತಾವಂತ ಹೇಳಿದ್ದೆ ನಾನು. ಸಿಂಗಲ್ ಶುಗರ್ 2 ಪ್ರಕಾರ ಬರ್ತಾವಂತ ಹೇಳಿದ್ ನಾನು. ಯಾವ್ಯಾವ ಶುಗರ್ 2 ಪ್ರಕಾರ ಯಾವ್ದು ಬರ್ಕೊಂಡಿರಿ? ನೋಡಿ, ಮನ್ಯಾಗ ಓದ್ಕೊಂಡಿಲ್ಲ ನೀವು ಯಾರು. ಡಿಆಕ್ಸಿ ರೈಬೋಸ್. ಆಮೇಲೆ ಇನ್ನೊಂದ್ ಯಾವ್ದು ಇರ್ತೈತಿ? ರೈಬೋಸ್. ಇವು 2 ಏನಿವ? ಶುಗರ್ 2 ಪ್ರಕಾರಗಳು ಇವ. ನೈಟ್ರೋಜನ್ ಬೇಸ್ ನಲ್ಲಿ 4 ರಾಸಾಯನಿಕ ಪದಾರ್ಥಗಳು ಬರ್ತಾವಂತ ಹೇಳಿದ್ದೆ. ಯಾವ್ಯಾವ ಹೇಳ್ರಿ? ಅದನ್ನ ಯಾರು ಹೇಳ್ತಾರೆ? ಯಾವ ಜಿಸಿ? RTGC ಅನ್ನೋದಲ್ಲ. A ಅಂದ್ರ, T ಅಂದ್ರ, G ಅಂದ್ರ, C ಅಂದ್ರ. A ಮತ್ತು T ನಡುವೆ ಯಾವ G ಮತ್ತು C ನಡುವೆ ಯಾವ ಬಂಧ ಇರ್ತೈತಿ?
ಈ ನೈಟ್ರೋಜನ್ ಬೇಸ್ ದಿಂದನ ಏನ್ ತಯಾರಾಗಿರ್ತಾವು, ನ್ಯೂಕ್ಲಿಯೋಟೈಡ್ಗಳು ತಯಾರಾಗಿರ್ತಾವ. ಇವು ಎಲ್ಲಿರ್ತಾವ? ಇವ ಜೀನ್ಸ್ ದಲ್ಲಿ ಇರ್ತಾವ. ಎಲ್ಲಿರ್ತಾವ ಇವ? ಇದೇನ್ ಜೀನ್ಸ್ ಇರ್ತಾವು. ಜೀನ್ಸ್ ದಲ್ಲಿ ಎಷ್ಟು ಲೈನಿಂಗ್ಸ್ ಇರ್ತಾವ? 10 ಲೈನ್ಸ್ ಇರ್ತಾವ. ಇವುಗಳಿಗೆನ ಏನಂತ ಕರಿತೀವಿ ನಾವ? ನ್ಯೂಕ್ಲಿಯೋಟೈಡ್ಸ್ ಗಳು ಅಂತ ಕರಿತೀವಿ. ಹೌದಿಲ್ಲ? ನ್ಯೂಕ್ಲಿಯೋಟೈಡ್ಸ್ ಗಳು ಅಂತ ಕರಿತೀವಿ. 10 ಲೈನಿಂಗ್ಸ್ ಇರ್ತಾವ. ಇವುಗಳ ಅಂತರ ಎಷ್ಟು ಇರ್ತೈತಿ? 34 ಆಂಗ್ಸ್ಟ್ರಾಮ್ ಇರ್ತೈತಿ. ಎದ್ರೊಳಗೆ ಎಷ್ಟು ಇರ್ತೈತಿ? 34 ಆಂಗ್ಸ್ಟ್ರಾಮ್. ಇದಾದ್ಮೇಲೆ ಮತ್ತೇನ್ ಹೇಳಿದ್ನೀಗ? ATGC ಆದ್ಮೇಲೆ ಯಾವ ರೀತಿ DNA ತಯಾರಿಸ್ತೇವೆ ಅನ್ನೋದನ್ನ ಹೇಳಿದ್ನಿ ನಾನು. ಹೌದಿಲ್ಲ? DNA. ಆಮೇಲೆ ಅದ್ರ ಜೊತೆಗೆ ಈಗ ಇನ್ನೊಂದು ಅದ್ರಲ್ಲಿ ಹೇಳ್ಬೇಕಾಗಿತ್ತು ಏನು ಅಂತಂದ್ರೆ RNA ಬಗ್ಗೆ ಹೇಳ್ಬೇಕಾಗಿತ್ತು. ಹೌದಿಲ್ಲ? RNA ಒಂದ್ ಬಿಟ್ಟಿದ್ನಿ, DNA ಹೇಳಿದ್ದೆ. ಈಗ RNA. RNA ಅಂತಂದ್ರೆ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತೇವೆ. ಏನಂತೇವೆ ಅದನ್ನ? RNA ಅಂತಂದ್ರೆ ಏನು? ರೈಬೋ ನ್ಯೂಕ್ಲಿಕ್ ಆಸಿಡ್. ಇದರಲ್ಲಿ ಎಷ್ಟು ಪ್ರಕಾರ ಬರ್ತಾವು ಅಂತಂದ್ರ 3 ಪ್ರಕಾರದ RNA ಇರ್ತಾವು. ಒಂದೇದ ಏನಂತ ಕರಿತೀವಿ? mRNA. ಏನಂತೇವಿ ಒಂದೇದ? mRNA. RNA ಐತಿಲ್ಲ ಅಲ್ಲಿ, mRNA. ಇನ್ನೊಂದ್ ಯಾವ್ದು ಬರ್ತೈತಿ? tRNA. ಯಾವುದು? tRNA. ಇನ್ನೊಂದ್ ಯಾವ್ದು ಬರ್ತೈತಿ? rRNA. ಯಾವುದು? rRNA. DNA ತಯಾರಾಗಕ್ಕೆ ಯಾವ ಶುಗರ್ ಬೇಕು? DNA ತಯಾರು ಮಾಡ್ಬೇಕಾದ್ರ ಯಾವ ಶುಗರ್ ಬೇಕಾಗ್ತೈತಿ? ಶುಗರ್ದಲ್ಲಿ ಎಷ್ಟು ಪ್ರಕಾರ ಅದಾವಪ್ಪ? 2 ಪ್ರಕಾರ ಅದಾವ. ಅದ್ರಲ್ಲಿ DNA ತಯಾರು ಮಾಡ್ಬೇಕಾಗಿತ್ತಂದ್ರ ಯಾವ ಶುಗರ್ ತಗೋತೀವಂತ ನಾನು? ಯಾವ್ದು? ಡಿಆಕ್ಸಿರೈಬೋಸ್. ಯಾವುದು? ಇಲ್ಲ ಐತಿಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಏನೈತಿ? ಡಿಆಕ್ಸಿರೈಬೋಸ್. ಶುಗರ್ದೊಳಗೆ 2 ಪ್ರಕಾರ ಅಂತ ಹೇಳಿದ್ನಿಲ್ಲ. ಶುಗರ್ದಲ್ಲಿ DNA ತಯಾರಾಗಬೇಕಾಗಿತ್ತಂದ್ರೆ ಏನ್ ತಗೋತೀವಿ? ಡಿಆಕ್ಸಿರೈಬೋಸ್ ತಗೋತೀವಿ. ಆದ್ರೆ ನಾವು ಇಲ್ಲಿ ಈಗ RNA ತಯಾರಾಗಬೇಕಾಗಿತ್ತಂದ್ರೆ ಯಾವ ಶುಗರ್ ತಗೋತೀವಿ? ರೈಬೋಸ್ ಶುಗರ್ ತಗೋತೀವಿ. ಹೌದಾ? ಆಮೇಲೆ ಇಲ್ಲಿ ATGC ಒಳಗ ಯಾವುದು RNA ತಯಾರು ಮಾಡ್ಬೇಕಾಗಿತ್ತಂದ್ರ ಏನ್ ತಗೋತೀವಿ? T ಯ ಜಾಗದಲ್ಲಿ U ತಗೋತೀವಿ. U ಅಂತಂದ್ರ ವೆರಿ ಗುಡ್. ಏನಂತೇವೆ ಅದನ್ನ? ಯುರೇಸಿನ್ ಅಂತ ಕರಿತೇವೆ. ಹೌದಾ? ಈಗ ಇಲ್ಲಿ rRNA ಮತ್ತು RNAದೊಳಗಿರುವಂತ ಪ್ರಕಾರಗಳು ಎಷ್ಟು? RNAದಲ್ಲಿರುವಂತ ಪ್ರಕಾರಗಳು ಒಂದನೇದ್ದು ಓಕೆನಾ? ನೆನಪಿಟ್ಕೋತೀರಿ 3 ಪ್ರಕಾರ. ಈಗ M ಅಂತಂದ್ರೆ ಏನು? M ಅಂತಂದ್ರೆ ಏನ್ ಹೇಳ್ರಿ? ಮೆಸೆಂಜರ್ ಅಂತೇವ್ರಿ. ಏನಂತೇವಿ? ಮೆಸೆಂಜರ್. M ಅಂದ್ರ ಮೆಸೆಂಜರ್. RNA ಅಂದ್ರೆ ಗೊತ್ತೈತಿ ಏನ್ ಹೇಳ್ರಿ? RNA ಲಾಂಗ್ ಫಾರ್ಮ್ ಏನ? ರೈಬೋ ನ್ಯೂಕ್ಲಿಕ್ ಆಸಿಡ್. ಹೌದಿಲ್ಲ? ರೈಬೋ ನ್ಯೂಕ್ಲಿಕ್ ಆಸಿಡ್. ಸೊ ಇದನ್ನಂತೂ ಗೊತ್ತೈತಿ ನಿಮಗ್ ಮುಂದಿಂದ RNA ಅಂತಂದ್ರ. ಈಗ M ಅಂದ್ರೆ ಏನು? ಮೆಸೆಂಜರ್. ಆಮೇಲೆ T ಅಂತಂದ್ರೆ ಏನಿಲ್ಲಿ? ಟ್ರಾನ್ಸ್ಫರ್. ಏನ್ ಹೇಳ್ರಿ? ಟ್ರಾನ್ಸ್ಫರ್. R ಅಂತಂದ್ರ ರೈಬೋಸೋಮ್. ಏನ್ ಹೇಳ್ರಿ? ಒಂದೇದ್ದು M ಅಂದ್ರೆ ಏನು? ಮೆಸೆಂಜರ್. T ಅಂದ್ರ ಟ್ರಾನ್ಸ್ಫರ್. R ಅಂತಂದ್ರ ಅಲ್ಲಿ ಹೆಡ್ ಮಾಸ್ಟರ್ ಬೇಟ್ ಮಾಡಿ. ರೈಬೋಸೋಮ್ ಏನ್ ಕೆಲಸ ಮಾಡ್ತೈತಿ ಹೇಳಿ ನೋಡು. ರೈಬೋಸೋಮ್ ಏನ್ ನಿಮಗ್ ಕನ್ನದಂಗಗಳನ್ನ ಹೇಳುವಾಗ ರೈಬೋಸೋಮ್ ಏನ್ ಮಾಡ್ತೈತಿ? ಅದು ಮುಖ್ಯವಾಗಿ ಕೆಲಸ. ರೈಬೋಸೋಮ್ ಏನ್ ಮಾಡ್ತೈತಿ? ಏನ್ ಹೇಳ್ರಿ? ಪ್ರೋಟೀನ್ ಉತ್ಪತ್ತಿ ಮಾಡ್ತೈತಿ. ಹೌದಿಲ್ಲ? ಆದ್ದರಿಂದ ರೈಬೋಸೋಮ್ ಏನಂತ ಕರಿತೇವಿ ನಾವ? ಏನಂತ ಕರಿತೇವಿ? ಪ್ರೋಟೀನ್ ಗಳ ಕಾರ್ಖಾನೆ. ಇನ್ನೊಂದ್ ನೋಡ್ರಿ, ಇಲ್ಲಿ ನೀವು ಇಷ್ಟೆಲ್ಲಾ ನೆನಪಿನಲ್ಲಿ ಇಟ್ಕೋಬೇಕಂತಂದ್ರ ಬರೇ 1 ದಿವ್ಸ ಕ್ಲಾಸ್ ಕೇಳಿ ಮನಿಗ್ ಹೋದ್ರಿ ಅಂತಂದ್ರ ನೆನಪು ಉಳಿಯಂಗಿಲ್ಲ. ಅದನ್ನ ಏನ್ ಮಾಡ್ಬೇಕು ಹೇಳ್ರಿ? 1-2 ದಿವಸ ಆದ ನಂತರ 1 ಸಲ ತೆಗೆದ್ ನೋಡ್ಬೇಕು ನೀವು ಬರ್ದಿದ್ದ. ಈಗ ನೋಡ್ರಿ, ಒಮ್ಮಿನೊಮ್ಮೆ ಎಲ್ಲಿಗೆ ಹೋದಿವ್ ನಾವು? ಒಂದೇ ಸ್ಟಾರ್ಟಿಂಗ್ ನಾ ತಗೊಂಡಿಲ್ಲ, ಅಲ್ಲಿ ಕೇಳಿ ನಿಮ್ಗ
ಅದ್ ನೆನಪು ಉಳಿಬೇಕಂತಂದ್ರ ನೀವು ಹಗಲೆಲ್ಲ ಅದನ್ನ ತೆಗೆದ್ ನೋಡಿದ್ರೆ, ಹಗಲೆಲ್ಲ ಅದನ್ನ ರಿವಿಷನ್ ಮಾಡಿದ್ರೆ ಮಾತ್ರ ನೆನಪು ಉಳಿತೈತ. ಅದಿಲ್ಲ ಅಂತಂದ್ರ ನೆನಪ ಉಳಿತೈತದ, ನೆನಪು ಉಳಿಯಂಗಿಲ್ಲ. ಅದಕ್ಕ ಹಗಲೆಲ್ಲ ಓದ್ತಿರ್ಬೇಕು. ಹಗಲೆಲ್ಲ ಓದಿ ಓದಿ ಏನಾಗ್ತೈತ ಅದ ನೆನಪು ಉಳಿತೈತಿ. ಇಲ್ಲಾಂದ್ರ ನೆನಪು ಉಳಿತೈತಿ, ನೆನಪು ಉಳಿಯಂಗಿಲ್ಲ. ಈಗ ಇವುಗಳ ಕೆಲಸ ಏನೇನ್ ನೋಡ್ರಿ. ಈಗ ರೈಬೋಸೋಮ್ ಕೆಲಸ ಏನ್ ಹೇಳ್ರಿ? ಪ್ರೋಟೀನ್ ಅನ್ನ ತಯಾರು ಮಾಡೋದು, ಹೌದಿಲ್ಲ? ಸೊ ಇಲ್ಲಿ ಪ್ರೋಟೀನ್ ತಯಾರಾಗ್ತೈತಿ ಅರಣ್ಯದಿಂದ. ಯಾವ ರೀತಿ ಆಗ್ತೈತಿ ಅಂತಂದ್ರ ನೋಡ್ರಿ, ಮೊಟ್ಟ ಮೊದಲನೇದಾಗಿ ಅರಣ್ಯ ಇದ್ದದ್ದು ಪ್ರೋಟೀನ್ ತಯಾರು ಮಾಡ್ಲಿಕ್ಕೆ ಇರುವಂತದ್ದದು. ನಮ್ಮ ಶರೀರದಲ್ಲಿ ಒಂದು ಪ್ರೋಟೀನ್ ಶಕ್ತಿ ಸಿಗ್ಬೇಕಂದ್ರ ಎಷ್ಟು? ಒಂದು ಪ್ರೋಟೀನ್ ಶಕ್ತಿ ಸಿಗ್ಬೇಕಂತಂದ್ರ ನಮಗ್ ಏನ್ ಬೇಕು ಹೇಳ್ರಿ? 20 ಅಮಿನೋ ಆಸಿಡ್ಸ್ ಗಳು ಬೇಕಾಗ್ತಾವ. ಏನ್ ಬೇಕಾಗ್ತಾವ? 20 ಅಮಿನೋ ಆಸಿಡ್ಸ್ ಗಳು ನಮ್ ಶರೀರದಲ್ಲಿ ಆದಾಗ ಏನ್ ಸಿಗ್ತೈತಿ ನಮಗ? ಒಂದು ಪ್ರೋಟೀನ್. 20 ಅಮಿನೋ ಆಸಿಡ್ಸ್ ಗಳು ಆದಾಗ ಏನ್ ಸಿಗ್ತೈತಿ ನಮಗ? ಒಂದು ಪ್ರೋಟೀನ್ ಆಗಕ್ಕೆ ಎಷ್ಟು ಅಮಿನೋ ಆಸಿಡ್ಸ್ ಗಳು ಬೇಕು? ಒಂದು ಪ್ರೋಟೀನ್ ಆಗಕ್ಕೆ ಎಷ್ಟು ಬೇಕು? ಏನ್ ಬೇಕು? ಅಮಿನೋ ಆಸಿಡ್ಸ್. 20 ಅಮಿನೋ ಆಸಿಡ್ಸ್ ಗಳು ಅದು ಅಂತಂದ್ರ ಒಂದು ಪ್ರೋಟೀನ್ ನಮ್ಗ ಏನಾಗ್ತೈತಿ? ಸಿಗ್ತೈತಿ. ಓಕೆನಾ? ಈಗ ಇಲ್ಲಿ ಇವು 20 ಅಮಿನೋ ಆಸಿಡ್ಸ್ ಗಳು ಹೆಂಗ್ ಪಡ್ಕೋತೀವಿ ಅಂತಂದ್ರ, ಇದರಲ್ಲಿ ಆಲ್ರೆಡಿ 10 ಅಮಿನೋ ಆಸಿಡ್ಸ್ ಗಳು ಏನಿರ್ತಾವು ಅಂತಂದ್ರ ನಮ್ಮ ಶರೀರದಲ್ಲಿ ಏನಾಗ್ತಾವ? ಇವ ತಯಾರಾಗ್ತಾವ. ಎಲ್ಲಿ ತಯಾರಾಗ್ತಾವು? 10 ಅಮಿನೋ ಆಸಿಡ್ಸ್ ಗಳು ಏನಾಗ್ತಾವ ಇದರಲ್ಲಿ ನಮ್ ಶರೀರೊಳಗೆ ತನ್ನಿಂದ ತಾನೇ ಏನಾಗ್ತಾವ? ತಯಾರಾಗ್ತಾವ. ಇನ್ನು 10 ಅಮಿನೋ ಆಸಿಡ್ಸ್ ಗಳನ್ನ ನಾವೇನ್ ಮಾಡ್ತೇವಿ ಅಂತಂದ್ರ ಆಹಾರ ಮೂಲಕ ಪಡೆಯುತ್ತೇವೆ. ಹೆಂಗ್ ಪಡಿತೇವೆ ನಾವ? ಆಹಾರ ಮೂಲಕ ಪಡಿತೇವೆ. ಹೌದಾ? ನೋಡ್ರಿ, ಒಂದು ಪ್ರೋಟೀನ್ ಆಗ್ಬೇಕಂತಂದ್ರ ಎಷ್ಟು ಅಮಿನೋ ಆಸಿಡ್ಸ್ ಬೇಕು? ಇದರಲ್ಲಿ 10 ಅಮಿನೋ ಆಸಿಡ್ಸ್ ಗಳು ಹೆಂಗ್ ಸಿಗ್ತಾವ ನಮಗ? ಶರೀರದೊಳಗೆ ತನ್ನಿಂದ ತಾನೇ ಏನಾಗ್ತಾವ? ಇನ್ನು 10 ಅಮಿನೋ ಆಸಿಡ್ಸ್ ಗಳು ಹೆಂಗ್ ಪಡ್ಕೋತೇವಿ? ಯಾವಾಗ 20 ಅಮಿನೋ ಆಸಿಡ್ಸ್ ಗಳು ಕೂಡ್ತಾವು ಅವಾಗ ಏನಾಗ್ತೈತಿ? ಒಂದು ಪ್ರೋಟೀನ್ ಸಿಗ್ತೈತಿ. ಯಾವಾಗ 20 ಅಮಿನೋ ಆಸಿಡ್ಸ್ ಗಳು ಆಗ್ತಾವು ಅವಾಗ ಏನಾಗ್ತೈತಿ? ಒಂದು ಪ್ರೋಟೀನ್ ಏನಾಗ್ತೈತಿ? ಶಕ್ತಿ. ಒಂದು ಪ್ರೋಟೀನ್ ನಮಗ್ ಸಿಗ್ತೈತಿ. ಒಂದು ಪ್ರೋಟೀನ್ ಎದಕ್ ಬೇಕು ಹೇಳ್ರಿ ನಮಗ? ಪ್ರೋಟೀನ್ ಎದಕ್ ಬೇಕು ನಮಗ? ಪ್ರೋಟೀನ್ ನಮ್ಮ ಮಾಂಸಖಂಡಗಳನ್ನ ಬೆಳೆಸ್ಲಿಕ್ಕೆ. ಹೌದಾ? ಮಾಂಸಖಂಡಗಳಿದಾವಿಲ್ಲ, ಇಲ್ಲಿ ಇದೇನಿದ? ಮಾಂಸಖಂಡ. ಸೊ ಇವುಗಳು ಬೆಳವಣಿಗೆ ಆಗ್ಬೇಕು, ಹೆಚ್ಚಾಗ್ಬೇಕು ಅಂತಂದ್ರ ಏನಂತೇವ್ ಅದನ್ನ? ಏನ್ ಬೇಕು ನಮ್ಗ? ಪ್ರೋಟೀನ್ ಬೇಕಾಗ್ತೈತಿ. ಈ ಕೆಲವೊಬ್ರು ದಪ್ಪಗ ಇರ್ತಾರಲ್ಲ, ದಪ್ಪಗಿದ್ದವ್ರದು ಆಕ್ಚುಲಿ ಮಾಂಸಖಂಡ ಹೆಂಗಿರ್ತೈತಿ ಹೇಳ್ರಿ? ಗಟ್ಟಿ ಇರ್ತೈತಿ. ಹಿಂಗ್ ಹಿಡದ್ ನೋಡ್ರ ಗಟ್ಟಿ ಅನಿಸ್ಬೇಕ. ಹಿಂಗ್ ಹಿಡದ್ ನೋಡ್ರಿ ಏನ್ ಅನ್ಸ್ಬೇಕು? ಗಟ್ಟಿ. ಎಲುಬು ಅಲ್ಲ, ಮತ್ತ ಅದ್ರೊಳಗೆ ಎಲುಬು ಇರ್ತೈತಿ. ಹೌದಾ? ಎಲುಬು ಇರ್ತೈತಿ. ಸೊ ಮಾಂಸನ ಗಟ್ಟಿ ಇರುವಂತದ್ದು ಅದು ಮಾಂಸ. ಹಿಂಗ್ ಹಿಡಿದ ತಕ್ಷಣ ಮೆತ್ತಗ ಒಳಗ್ ಹಿಂಗ್ ಕೈ ಹೋಗಾಕೈತು ಅಂತಂದ್ರ ಅದು ಬೊಜ್ಜು ಇರ್ತೈತಿ. ಅದು ಏನಿರ್ತೈತಿ? ಅದ ಬೊಜ್ಜು ಇರ್ತೈತಿ. ಹೌದಲ್ಲ? ಬೊಜ್ಜು ಇರಬಾರ್ದು. ಏನಿರ್ಬೇಕು ಹೇಳ್ರಿ? ಸೊ ಮಾಂಸಖಂಡ ನಮ್ಮಲ್ಲಿ ತಯಾರಾಗ್ಬೇಕಂತಂದ್ರೆ ಏನ್ ಬೇಕು? ಪ್ರೋಟೀನ್ ಬೇಕಾಗ್ತಾವ. ಹೆಂಗ್ ಪ್ರೋಟೀನ್? ಒಂದ್ ಪ್ರೋಟೀನ್ ಯಾವಾಗ ಸಿಗ್ತೈತಿ ನಮಗ? 20 ಅಮಿನೋ ಆಸಿಡ್ಸ್ ಗಳು ಆದಾಗ. 10 ಅಮಿನೋ ಆಸಿಡ್ಸ್ ಗಳು ಹೆಂಗ್ ಸಿಗ್ತಾವು? ತಯಾರಾಗ್ತಾವ. 10 ಅಮಿನೋ ಆಸಿಡ್ಸ್ ಗಳನ್ನ ಯಾವಾಗ 20 ಆಗ್ತಾವ ಅವಾಗ ಒಂದ್ ಪ್ರೋಟೀನ್ ಸಿಗ್ತೈತಿ. ಈಗ ನೋಡ್ರಿ, ನಾವು ಆಹಾರ ತಿಂದ ಮೇಲೆ ಇಲ್ಲಿ mRNA ಏನ್ ಮಾಡ್ತೈತಿ? ಅಮಿನೋ ಆಸಿಡ್ಸ್ ಗಳು ಅಂತಂದ್ರೆ ಇವ ಆಮ್ಲ ಇರ್ತಾವ. 20 ಆಮ್ಲಗಳು ಇರ್ತಾವ. ಅವು 20 ಆಮ್ಲಗಳು ಸೇರ್ಕೊಂಡು ಅಂತಂದ್ರ ಅವಾಗ ಏನಾಗ್ತೈತಿ? ಒಂದು ಪ್ರೋಟೀನ್ ಸಿಗ್ತೈತಿ ನಮಗ್. ಅದು ಒಂದು ಪ್ರೋಟೀನ್ ಸಿಗ್ತೈತಿ ಈ ರೀತಿ. ಓಕೆ? ಸೊ ಹಿಂಗ ಇವ 20 ಅಮಿನೋ ಆಸಿಡ್ಸ್ ಗಳು ಆಗ್ಬೇಕಂತಂದ್ರ 10 ಅಮಿನೋ ಆಸಿಡ್ಸ್ ಗಳು ನಮ್ ಶರೀರ ತನ್ನಿಂದ ತಾನ ತಯಾರಿಸ್ಕೋತೈತಿ. ಆಮೇಲೆ ಇನ್ನೂ 10 ಅಮಿನೋ ಆಸಿಡ್ಸ್ ಗಳು ಏನ್ ಮಾಡ್ತೇವೆ? ನಾವು ಆಹಾರದ ಮೂಲಕ ಪಡ್ಕೋತೇವೆ. ಓಕೆ? ಯಾವಾಗ 20 ಆಗ್ತಾವೋ ಅವಾಗ ಏನ್ ಸಿಗ್ತೈತಿ ನಮಗ? ಒಂದು ಪ್ರೋಟೀನ್ ಸಿಗ್ತೈತಿ. ಸೊ ಈ ಪ್ರೋಟೀನ್ ತಯಾರಿಸುವಂತ ಕೆಲಸ ಯಾರು ಮಾಡ್ತಾರೋ? ರೈಬೋಸೋಮ್ ಮಾಡ್ತೈತಿ. ಈಗ ಇಲ್ಲಿ mRNA ಏನ್ ಮಾಡ್ತೈತಿ ಹೇಳ್ರಿ? mRNA ಇರುವಂತದ್ದು ಮೆಸೆಂಜರ್ ಕೆಲಸ ಮಾಡ್ತೈತಿ. ಮೆಸೆಂಜರ್ ಅಂತಂದ್ರೆ ಏನ್ ಹೇಳ್ರಿ? ಮೆಸೇಜ್ ಅನ್ನ ಹೇಳೋದು. ಮೆಸೇಜ್ ಅಂತಂದ್ರ ಈಗ ಆಲ್ರೆಡಿ 10 ಅಮಿನೋ ಆಸಿಡ್ಸ್ ಗಳು ಎಲ್ಲಿದಾವು? ನಮ್ ಇನ್ನು 10 ಅಮಿನೋ ಆಸಿಡ್ಸ್ ಗಳು ಹೆಂಗ್ ತಗೋಬೇಕು ನಾವ? ಸೊ ನಾವ್ ಯಾವಾಗ ಆಹಾರವನ್ನ ತಿಂತೇವಿ ಯಾವಾಗ ಅದ್ ಮ್ಯಾಗ ನೋಡ್ಕೋತ ಕುಂತಿರ್ತೈತಿ, ಯಾವಾಗ ಬರ್ತೈತಿಪ್ಪ ಅಮಿನೋ ಆಸಿಡ್ ಅಂತೇಳಿ. ಅದಕ್ಕೆ ಬೇಕಾಗುವಂತ 10 ಅಮಿನೋ ಆಸಿಡ್ಸ್ ಗಳು ಯಾರು ಹುಡುಕಾಡ್ತಾರೋ?
ಮೆಸೆಂಜರ್ ಅಂದ್ರ mRNA ಏನ್ ಮಾಡ್ತೈತಿ ಹುಡುಕಾಡ್ತೈತಿ. ಅದ್ ಹಿಂಗ್ ಬರ್ತೈತಿ, ಒಂದ್ ಆಸಿಡ್ ಬಂತು ಇದು ಬೇಕಾತು ಅಂತಂದ್ರ ಏನ್ ಮಾಡ್ತೈತಿ ಹಿಂಗ್ ಹಿಡ್ಕೊಂಡ್ ನಿಲ್ತೈತಿ. ಬ್ಯಾರೆ ಅಮಿನೋ ಆಸಿಡ್ ಬಂತು ಇದು ಬ್ಯಾಡ್ ಅಂತಂದ್ರ ಹಂಗ ಕೆಳಗ್ ಬಿಡ್ತೈತಿ, ಮತ್ ಬಂತು ಹಿಡ್ಕೋತೈತಿ. ಹಿಂಗ್ 10 ಅದು ಅಂತಂದ್ರ ಇಲ್ಲಿ ಏನ್ ಮಾಡ್ತೈತಿ ಅದ್ ಹಿಂಗೆಲ್ಲಾ 10ಗಳನ್ನ ಅಮಿನೋ ಆಸಿಡ್ಸ್ ಗಳನ್ನ ಏನ್ ಮಾಡ್ತೈತಿ ಹಿಂಗ ಒಂದ್ ಕಡೆ ಇಟ್ಕೋತೈತಿ. ಅವಾಗ ಏನ್ ಮಾಡ್ತೈತಿ ಇದು ಮೆಸೆಂಜರ್ ಇದ್ದದ್ದು ಯಾರಿಗ್ ಹೇಳ್ತೈತಿ? ಟ್ರಾನ್ಸ್ಫರ್ RNA ಗೆ ಹೇಳ್ತೈತಿ. ಟ್ರಾನ್ಸ್ಫರ್ RNA ಏನ್ ಮಾಡ್ತೈತಿ, ಬಾಪ ಎಲ್ಲಾ ನಿನ್ಗೆ 10 ಅಮಿನೋ ಆಸಿಡ್ಸ್ ಬೇಕಲ್ಲ ಆಹಾರದಿಂದ, ಅವೆಲ್ಲ ಏನಾಗ್ಯಾವ ನಾನ ಹಿಡ್ದು ಇಟ್ಕೊಂಡೇನಿ, ಅವ್ನ ಏನ್ ಮಾಡು ತಗೊಂಡ್ ಹೋಗಂತೈತಿ. ಅವಾಗ tRNA ಬಂದ್ ಏನ್ ಮಾಡ್ತೈತಿ ಎಲ್ಲವುಗಳನ್ನ 10ಗಳನ್ನ ತಗೋತೈತಿ, ಯಾರಿಗ್ ಹೋಗ್ ಕೊಡ್ತೈತಿ? ರೈಬೋಸೋಮ್ RNA ಗೆ. ರೈಬೋಸೋಮ್ ಕೆಲಸ ಏನ? ಪ್ರೋಟೀನ್ ತಯಾರು. ಇವ್ 10 ಆಲ್ರೆಡಿ ಶರೀರದೊಳಗೆ ಇರ್ತಾವು, ಇಲ್ಲಿ 10 ಹಿಡ್ಕೊಂಡ್ ಬರ್ತೈತಿ, 20 ಆಗ್ತಾವು, ಒಂದ್ ಪ್ರೋಟೀನ್ ತಯಾರು ಮಾಡ್ತೈತಿ. ಸೊ ಹಿಂಗ ಏನಾಗ್ತೈತಿ ಇದು ನಮ್ಮ ಶರೀರದಲ್ಲಿ ಪ್ರೋಟೀನ್ ತಯಾರಾಗ್ತಾ ಹೋಗ್ತೈತಿ. ಓದಾತು ಹೇಳಿದ್ದ? ಓದಾದಿದ್ ಇಷ್ಟೆಲ್ಲ ನೋಡ್ರಿ. RNA ಲಾಂಗ್ ಫಾರ್ಮ್ ಏನು? ಪಟ್ ಪಟ್ ಹೇಳ್ಬೇಕು. ರೈಬೋ ನ್ಯೂಕ್ಲಿಕ್ RNAದಲ್ಲಿ ಎಷ್ಟು ಪ್ರಕಾರಗಳಿದಾವು? ಒಂದು rRNA. M ಅಂತಂದ್ರ, C ಅಂದ್ರ, R ಅಂದ್ರ ನಮ್ಮ ಶರೀರದಲ್ಲಿ ಒಂದು ಪ್ರೋಟೀನ್ ಆಗಾಕ ಎಷ್ಟು ಬೇಕು ಅಮಿನೋ ಆಸಿಡ್? 20 ಆಸಿಡ್ಸ್ ಗಳನ್ನ ನಾವು ಅಮಿನೋ ಆಸಿಡ್ಸ್ ಗಳನ್ನ ಆಹಾರದಿಂದ ಪಡೆಯುತ್ತೇವಾ? ಇಲ್ಲ. 10 ಎಲ್ಲಿಂದ ಪಡಿತೇವೆ? ಶರೀರದಲ್ಲಿ ತಾನ ಏನಾಗಿರ್ತಾವ, ಇನ್ನೂ 10 ಅಮಿನೋ ಆಸಿಡ್ಸ್ ಗಳು ಎಲ್ಲಿಂದ ಪಡಿತೇವೆ? mRNA ಕೆಲಸ ಏನು? ಆಹಾರದ ಮೂಲಕ ಬರುವಂತಹ ಅಮಿನೋ ಆಸಿಡ್ಸ್ ಗಳನ್ನ ಗುರುತಿಸ್ತೈತೆ. ಅದು ಯಾವ್ದು ಬೇಕು 10 ಅಂತೇಳಿ ಆ 10ಗಳನ್ನ ಹಿಡಿದಿಟ್ಕೊಳ್ಳುವಂತ ಕೆಲಸ. tRNA ಕೆಲಸ ಏನ್ ಟ್ರಾನ್ಸ್ಫರ್ ಮಾಡ್ತೈತಿ? ಅಮಿನೋ ಆಸಿಡ್ಸ್ ಗಳನ್ನ ಏನ್ ಮಾಡ್ತೈತಿ? ಟ್ರಾನ್ಸ್ಫರ್. rRNA ಕೆಲಸ ಏನು? ಅಮಿನೋ ಆಸಿಡ್ಸ್ ಗಳನ್ನ ತಗೊಂಡು ಪ್ರೋಟೀನ್ ತೀತು ಹೇಳ್ತೀರೀಗ? ಓಕೆ. ಸೊ RNAದಲ್ಲಿ ಎಷ್ಟು ಪ್ರಕಾರಗಳು? ಒಂದನೇದ್ದ, ಎರಡನೇದ್ದ, ಮೂರನೇದ್ದ. rRNA ಅಂದ್ರೆ ಏನು? ರೈಬೋಸೋಮ್. ಒಂದು ಪ್ರೋಟೀನ್ ಆಗಲು ಎಷ್ಟು ಅಮಿನೋ ಆಸಿಡ್ಸ್ ಗಳು ಬೇಕು? ಆಹಾರದ ಮೂಲಕ ಎಷ್ಟು ಅಮಿನೋ ಆಸಿಡ್ಸ್ ಗಳನ್ನ ಪಡೆಯುತ್ತೇವೆ? ಶರೀರದಲ್ಲಿ ಎಷ್ಟು ಅಮಿನೋ ಆಸಿಡ್ಸ್ ಗಳು ತಯಾರಾಗ್ತಾವೆ? ಎಷ್ಟು ತಯಾರಾಗ್ತಾವು? RNA ಲಾಂಗ್ ಫಾರ್ಮ್ ಏನು? ರೈಬೋ ಪಕ್ಕನ ತಲೆಯಾಗ ಫಿಕ್ಸ್ ಆಯ್ತಾ? ಮುಂದ್ ಹೋಗೋನು. ಸೊ ಇದಾದ್ಮೇಲೆ ಈಗ DNA ಆಯ್ತು, RNA ಆಯ್ತು. ಇನ್ನು ನೆಕ್ಸ್ಟ್ ನಿಮ್ಗ ಹೋದ ಕ್ಲಾಸ್ ಒಳಗ ಒಂದ್ ಇದನ್ನ ಹೇಳಿನಿ, ಏನಪ್ಪಾ ಅಂತಂದ್ರ DNA ದಿಂದ DNA ಆಗೋದಕ್ಕೆ ಏನಂತ ಹೇಳಿ ಕರಿತೇವಿ? ಹೇಳಿದ್ನಿ. DNA ದಿಂದ DNA ಆಗೋದಕ್ಕೆ ಏನಂತ ಹೇಳಿ ಕರಿತೇವಿ? DNA ದಿಂದ DNA ತಯಾರಾಗೋದಕ್ಕೆ ಏನಂತೇವಿ? ಏನಂತೇವಪ್ಪ? ನೋಡ್ ನೀವು ಓದ್ಕೊಂಡಿಲ್ಲ. ಏನಂತೇವ ಅದನ್ನ? ರೆಪ್ಲಿಕೇಶನ್. DNA ದಿಂದ DNA ತಯಾರು ಮಾಡೋದಕ್ಕೆ ಏನಂತೇವಿ? DNA ದಿಂದ RNA ತಯಾರು ಮಾಡಬಹುದಾ? ನಾ ಏನ್ ಕೇಳಾತೇನಿ? DNA ದಿಂದ RNA ತಯಾರು ಮಾಡಬಹುದಾ? RNA ದಿಂದ DNA ತಯಾರು ಮಾಡಬಹುದಾ? DNA ದಿಂದ RNA ತಯಾರು ಮಾಡೋದಕ್ಕೆ ಏನಂತ ಕರಿತೇವಿ? ಏನಂತೇವಿ? ಟ್ರಾನ್ಸ್ಕ್ರಿಪ್ಷನ್. RNA ದಿಂದ DNA ಮಾಡಬಹುದಾ? ಮಾಡಬಹುದು. ಅದಕ್ಕೆ ಏನಂತ ಕರಿತೇವಿ? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತೇವಿ. ಹೌದಾ? ಈಗ RNA ದಿಂದ ಪ್ರೋಟೀನ್ ತಯಾರು ಮಾಡಬಹುದಾ? ಪ್ರೋಟೀನ್ ದಿಂದ RNA ತಯಾರು ಮಾಡಬಹುದಾ? ಇಲ್ಲ. RNA ದಿಂದ ಪ್ರೋಟೀನ್ ತಯಾರು ಮಾಡೋದಕ್ಕೆ ಏನಂತ ಕರಿತೇವಿ? ಏನಂತೇವಿ?
ಟ್ರಾನ್ಸ್ಲೇಷನ್. ಸೊ ಇದನ್ನ ನಿಮಗ ಹಿಂದಿನ ಕ್ಲಾಸ್ ದೊಳಗೆಲ್ಲ ಇದನ್ನೆಲ್ಲ ನೆನಪಿದಾವಲ್ಲ ಇವೆಲ್ಲ ಟರ್ಮ್ಸ್ ಗಳು ಗೊತ್ತಿರ್ಬೇಕು. ಸೊ ಇದ ಒಂದು RNA DNA ಮಾಡುವಂತಹ ಮೆಥಡ್ ದಿಂದನ ಏನ್ ಮಾಡಾಕತ್ತಿರು, ಕೊರೋನಾ ವೈರಸ್ ಶರೀರದಲ್ಲಿ ಐತೋ ಇಲ್ಲೋ ಅನ್ನೋದನ್ನ ಕಂಡಿಡಾತಿರು. ಸೊ ಕೊರೋನಾ ವೈರಸ್ ಟೆಸ್ಟ್ ಮಾಡ್ಸಕ್ ಅದಕ್ಕೆ ಏನಂತ ಕರಿತೀವಿ ನಾವ? ಯಾವ್ದ ಕರೆಕ್ಟ್ ಐತಿ. ಅದಕ್ಕ ನೋಡ್ರಿ ಇವ ಅರ್ಧ ನೆನಪ್ ಬರ್ತಾವಲ್ಲ. ಯಾಕೆ ಅರ್ಧ ನೆನಪ್ ಬರ್ತಾವ? ಇವ ಸರಿಯಾಗಿ ರಿವಿಷನ್ ಮಾಡಿಲ್ಲ, ಹೌದಿಲ್ಲ? ಯಾವಾಗ ನೋಡ್ರಿ ನಿಮ್ಮ ತಲೆಯಾಗ ಸ್ಟೂಡೆಂಟ್ಸ್ ಲೈಫ್ ದೊಳಗೆ ಹೆಂಗಿರ್ಬೇಕಂದ್ರ ನಿಮ್ ತಲೆಯಾಗ ಬರೇ ಅಭ್ಯಾಸ ಮಾಡಿದ್ದನ್ನ ಮರಿಬಾರ್ದು, ಅದ ನಿಮ್ ಚಿಂತೆ ಇರ್ಬೇಕು. ನೀವು ಬ್ಯಾರೆ ಚಿಂತೆ ಮಾಡ್ತಿರ್ತೀರ. ಏನ್ ಚಿಂತೆ ಮಾಡ್ತಿರ್ತೀರ ನೀವು? ಬ್ಯಾರೆ ಅವ್ವ ಏನ್ ಮಾಡ್ಯಾಳ ಊಟಕ್ಕ, ಇವತ್ ಸಂತೆ ಐತಿ, ಅಜ್ಜ ಬಜಿ ತಂದಾನೋ ಇಲ್ಲೋ, ಈಗ ಮನಿಗ್ ಹೋಗಿ ಮೊಬೈಲ್ ಯಾವಾಗ ತಗೊಳೋದ, ಹೆಂಗ್ ಜಗಳ ತೆಗಿಯೋದ, ಮಮ್ಮಿ ಜೊತೆಗೆ ಏನು ಜಗಳ ಮಾಡಿದ್ರೆ ಮೊಬೈಲ್ ಸಿಗ್ತೈತಿ. ಇದೆಲ್ಲ ಇರ್ತೈತಿ ನಿಮ್ ತಲೆಯಾಗ, ಹೌದಿಲ್ಲ? ಏನಂತೇವ ಅದನ್ನ? RT-PCR ಅಂತೇವಿ. ಏನಂತೇವಿ? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮೆರಾಜ್ ಚೈನ್ ರಿಯಾಕ್ಷನ್. ಏನಂತೇವಿ? ಏನ್ ಬರ್ತಿದ್ ನಾನು ಎಲ್ಲಿದ್ನ? ಏನಿತ್ತು ಹೇಳ್ರಿದ? ರಿವರ್ಸ್, ಇಲ್ಲ ಐತಲ್ಲ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತಂದ್ರೆ ಏನು? RNA DNA ಮಾಡೋದಕ್ಕನ ಏನಂತೇವ್ ನಾವ? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ನೆಕ್ಸ್ಟ್ ಪಾಲಿಮೆರಾಜ್ ಚೈನ್ ರಿಯಾಕ್ಷನ್. ಸೊ ಇದು RT-PCR ಯಾರಿಗ್ ಮಾಡ್ತಾರೋ? ಕೊರೋನಾ ಬಂದವ್ರಿಗೆಲ್ಲ. ಕೊರೋನಾ ಬಂದೈತೋ ಇಲ್ಲೋ ಚೆಕ್ ಮಾಡಕ್ ಏನ್ ಮಾಡ್ತಾರು? RT-PCR. ಓಕೆನಾ? ಇಷ್ಟ ಹೇಳಿದ್ನಾ? ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳಿದ್ನಿ? ಮತ್ತೆ ಹೇಳಿದ್ನಿ ನಿಮಗಿಲ್ಲ. ಏನ್ ಹೇಳಿದ್ನಿ? ಕೋಶ ವಿಭಜನೆ. ಕೋಶ ವಿಭಜನೆ ಕೂಡ ಹೇಳಿದ್ನಿ. ಕೋಶ ವಿಭಜನೆಯಲ್ಲಿ ಎಷ್ಟು ಪ್ರಕಾರ ಇದಾವ ಅಂತ ಹೇಳಿದ್ನಿ? ಕೋಶ ವಿಭಜನೆ ಎಷ್ಟು ಪ್ರಕಾರದಿದಾವ? 3. ಯಾವ್ಯಾವ್ದು? ಒಂದೇದ್ ಯಾವ್ದು? ಪಟ್ನ ಹೇಳ್ಬೇಕ ನೋಡ್ರಿ, ಓದೇ ಇಲ್ಲ ನೀವು, ಯಾರು ಓದಿಲ್ಲ. ಕೋಶ ವಿಭಜನೆಯ 3 ಪ್ರಕಾರಗಳು. ಮೈಟೋಸಿಸ್ ಐತಿ, ಮೈಟೋಸಿಸ್, ಮೈಟೋಸಿಸ್. ಎಲ್ಲಿ ಆಗ್ತೈತಿ ಕೋಶ ವಿಭಜನೆ? ಕೋಶ ವಿಭಜನೆ ಎಲ್ಲಿ ಆಗ್ತೈತಿ? ಓದ್ಕೊಂಡ್ ಬಂದಿಲ್ಲ ಯಾರು? ಕೋಶ ವಿಭಜನೆ ಎಲ್ಲಿ ಆಗ್ತೈತಿ? ಮೈಟೋಸಿಸ್ ಅದ ಪ್ರೋಕ್ಯಾರಿಯೋಟಿಕ್ ಒಳಗ ಆಗ್ತೈತಿ, ಯೂಕ್ಯಾರಿಯೋಟಿಕ್ ಒಳಗ ಆಗ್ತೈತಿ? ಹೇಳ್ರಲ್ಲ, ಎಲ್ಲಿ ಆಗ್ತೈತಿ? ಪ್ರೋಕ್ಯಾರಿಯೋಟಿಕ್ ದಲ್ಲಿ ಏನಾಗ್ತೈತಿ? ಕೋಶ ವಿಭಜನೆ. ಸೊ ಇಲ್ಲಿ ಹೆಂಗಿರ್ತೈತಿ? ಮೈಟೋಸಿಸ್ ದಲ್ಲಿ ಸಿಂಪಲ್ ಆಗಿ ಆಗ್ತೈತೋ ಬಹಳ ಹಾರ್ಡ್ ಇರ್ತೈತಿ? ಸಿಂಪಲ್ ಆಗಿ ಕೋಶ ವಿಭಜನೆ ಇರ್ತೈತಿ. ಸೊ ಇಲ್ಲಿ ಏನ್ ಮದರ್ ಸೆಲ್ ಇರ್ತೈತಿ, ಈ ಮದರ್ ಸೆಲ್ ಇದ್ದದ್ದು ಮುಂದ್ ಹೋಗಿ ಏನಾಗ್ತೈತಿ? ದೊಡ್ಡ ಆಕಾರ ತಗೋತೈತಿ. ಆಮೇಲೆ ಸೈಟೋಕೈನೆಸಿಸ್ ಪ್ರೊಸೆಸಿಂಗ್ ಚಪ್ಪಟೆ ಆಗಿ ಇಲ್ಲಿ ಒಡೆದು ಇಲ್ಲೊಂದು ಡಾಟರ್ ಸೆಲ್. ಇಷ್ಟ ಹೇಳಿದ್ನಿ ಹೌದಲ್ಲ? ಇಲ್ಲಿ ತಕ ಅಷ್ಟೇ ಹೇಳಿದ್ನಿ. ಈಗ ನಾವ್ ಹೇಳ್ಬೇಕಾಗಿರೋದು ಯಾವ್ದಾ? ಯಾವ್ದು? ಎರಡನೇ ಪ್ರಕಾರ ಯಾವ್ದು? ಹೌದಾ? ಮೈಟೋಸಿಸ್. ಇದು ಎಲ್ಲಿ ಆಗ್ತೈತಿ? ಯೂಕ್ಯಾರಿಯೋಟಿಕ್. ಈ ಯೂಕ್ಯಾರಿಯೋಟಿಕ್ ಸೆಲ್ಸ್ ಗಳು ಎಲ್ಲಿ ಕಾಣ್ತೇವ್ ನಾವ? ಯಾರಲ್ಲಿ ಇದಾವ ಇವು ಯೂಕ್ಯಾರಿಯೋಟಿಕ್ ಸೆಲ್ಸ್ ಗಳು? ನಮ್ಮಲ್ಲಿ ಅಂದ್ರ ಮನ್ಯಾಗ. ಎಲ್ಲಿದಾವ? ಆಕಳಿನಲ್ಲಿ ಯಾವ ಸೆಲ್ ಇರ್ತಾವ? ಪ್ರೋಕ್ಯಾರಿಯೋಟಿಕ್, ಯೂಕ್ಯಾರಿಯೋಟಿಕ್? ಯಾವ್ದಿರ್ತಾವ? ಕೋಳಿಯಲ್ಲಿ ಯಾವ್ದು ಇರ್ತಾವ? ಕೋಳಿಯಲ್ಲಿ ಯಾವ್ದಿರ್ತಾವ? ಆಮೇಲೆ ಚೋಳದಲ್ಲಿ ಯಾವ್ದಿರ್ತಾವ? ಕೊರೋನಾ ವೈರಸ್
ಕೊರೋನಾ ವೈರಸ್, ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಪ್ರೋಟೋಜೋವಾ, ಎಂಟಮೀಬಾ ಜಿಂಜಿಬೇರಿ, ಎಂಟಮೀಬಾ ಹೆಂಗೈತೆ ಹೆಸರ? ಎಂಟಮೀಬಾ ಜಿಂಜಿಬೇರಿ ಏನ್ ಗೊತ್ತೈತಿ ನಿಮ್ಗ? ಅದು ಒಂದು ಅದು ಆಕ್ಚುಲಿ ಅದು ಒಂದು ಪ್ರೋಟೋಜೋವಾ ಅಂದ್ರೆ ಏಕಕೋಶೀಯ ಜೀವಿ ಅದು. ಹೌದಾ? ಇದ್ರಿಂದ ಏನಾಗ್ತೈತೆ ಹೇಳ್ರಿ? ಬಾಯಿಯಲ್ಲಿ ವಾಸನೆ ಬರೋದು, ವಸಡಿನಲ್ಲಿ ರಕ್ತ ಬರುವುದು. ಸೊ ಅದು ಒಂದು ಏಕಕೋಶೀಯ ಜೀವಿ ನಮ್ಮ ಬಾಯಾಗ ಹೋತು ಅಂತಂದ್ರ ಎಂಟಮೀಬಾ ಜಿಂಜಿಬೇರಿ ಅಂತ. ಅದ್ ನಮ್ ಬಾಯಿಯೊಳಗ್ ಹೋತಂದ್ರ ಏನಾಗ್ತೈತಿ? ಹಲ್ಲಿನಿಂದ ರಕ್ತ ಬರೋದು, ಬಾಯಿಯಲ್ಲಿ ಹೊಲ ಸ್ಮೆಲ್ ಬರೋದು, ಅದಕ್ಕೆ ಏನಾಗ್ತೈತಿ? ಕಾರಣ ಆಗ್ತೈತಿ. ಎಂಟಮೀಬಾ ಹಿಸ್ಟೋಲಿಕಾ ಹೋತಂದ್ರ ಏನಾಗ್ತೈತಿ? ಭೇದಿ ಚಾಲು ಆಗ್ತೈತಿ. ಏನ್ ಚಾಲು ಆಗ್ತೈತಿ? ಅದ ರೋಗಗಳು ಪಾಠ ಬಂತಂದ್ರ ಏನ್ ಮಾಡೋನು ಅದನ್ನ ತಿಳ್ಕೊಂಡು. ಈಗ ನೋಡ್ರಿ, ಮೈಟೋಸಿಸ್ ಪ್ರೊಸೆಸ್ ಎಲ್ಲಿ ನಡಿತೈತಿ? ಯೂಕ್ಯಾರಿಯೋಟಿಕ್ ದಲ್ಲಿ ನಡಿತೈತಿ. ಟೈಮ್ ಎಷ್ಟಾಗೈತಿ? ಟೈಮ್ ಇದ ಮೈಟೋಸಿಸ್ ಎಲ್ಲಿ ನಡಿತೈತಿ? ಅದ ಯೂಕ್ಯಾರಿಯೋಟಿಕ್ ಕೋಶದಲ್ಲಿ ನಡಿತೈತಿ. ನಮ್ಮ ಶರೀರ ನೋಡ್ರಿ 99% ಏನಾಗೈತಿ? ದೈಹಿಕ ಕೋಶಗಳಿಂದ ಆಗೈತಿ. ಯಾವ ಕೋಶ? ದೈಹಿಕ ಕೋಶದಿಂದ. ಈ ದೈಹಿಕ ಕೋಶದೊಳಗನ ಏನಾಗ್ತೈತಿ? ಮೈಟೋಸಿಸ್ ಪ್ರೊಸೆಸ್ ನಡಿತೈತಿ. ಮೈಟೋಸಿಸ್ ಕೋಶ ವಿಭಜನೆ ನಡಿತೈತಿ 99% ದೈಹಿಕ ಕೋಶಗಳು. ಆಮೇಲೆ ಇನ್ನ 1% ಕೋಶಗಳು ಯಾವ್ದು ಇರ್ತಾವ? ನಮ್ಮಲ್ಲಿ ಜನನ ಕೋಶಗಳು ಇರ್ತಾವ. ಏನಿರ್ತಾವ? ಜನನ ಕೋಶ. ಇವು ಮಹಿಳೆಯರಲ್ಲಿ ಬೇರೆ, ಆಮೇಲೆ ಪುರುಷರಲ್ಲಿ ಬೇರೆ ಇರ್ತಾವ. ಪುರುಷರಲ್ಲಿ ಏನಿರ್ತಾವ? ಇವ ಸ್ಪರ್ಮ್ ಇರ್ತಾವು. ಆಮೇಲೆ ಮಹಿಳೆಯರಲ್ಲಿ ಏನಿರ್ತಾವು? ಓವಮ್ ಇರ್ತಾವ. ಏನಿರ್ತಾವು? 1% ಪುರುಷರಲ್ಲಿ ಸ್ಪರ್ಮ, ಮಹಿಳೆಯರಲ್ಲಿ ಓವಮ್ ಇರ್ತಾವ. ಆಮೇಲೆ 99% ಏನಿರ್ತಾವ ನಮ್ಮ ಶರೀರದೊಳಗ? ಈ ದೈಹಿಕ ಕೋಶದಲ್ಲಿ ಯಾವ ಪ್ರೊಸೆಸ್ ನಡಿತೈತಿ? ದೈಹಿಕ ಕೋಶದಲ್ಲಿ ಯಾವ ಪ್ರೊಸೆಸ್ ನಡಿತೈತಿ? ಇಷ್ಟು ನೆನಪಿಟ್ಕೋಬೇಕು. ಆಮೇಲೆ ಇನ್ನೊಂದು ಮಿಯೋಸಿಸ್ ಐತ್ಲಾ, ಯಾವ್ದು ಹೇಳ್ರಿ? ಇದ ಮಿಯೋಸಿಸ್. ಇದು ಎಲ್ಲಿ ನಡಿತೈತಿ ಹೇಳ್ರಿ? ಇದ ಜನನ ಕೋಶದಲ್ಲಿ ನಡಿತೈತಿ. ಮಿಯೋಸಿಸ್ ಪ್ರೊಸೆಸ್ ಎಲ್ಲಿ ನಡಿತೈತಿ? ಜನನ. ಈಗ ಮೊದಲ ದೈಹಿಕ ಕೋಶದಲ್ಲಿ ನಡೆಯುವಂತಹ ಮೈಟೋಸಿಸ್ ಪ್ರೊಸೆಸ್ ಅನ್ನ ನೋಡೋಣ. ಸೊ ಈ ಮೈಟೋಸಿಸ್ ಪ್ರೊಸೆಸ್ ಇರುವಂತದ್ದು ಏನೈತಿ? 5 ಹಂತಗಳಲ್ಲಿ ಆಗ್ತೈತಿ. ಎಷ್ಟ್ ಹಂತ? 5 ಹಂತಗಳು ಏನಾಗ್ಬೇಕು ಹೇಳ್ರಿ ನಿಮಗ? ನೆನಪ ಆಗ್ಬೇಕು. ಏನಾಗ್ಬೇಕು? ನೆನಪ. ಇದನ್ನ ನೆನಪ ಇಟ್ಕೋಬೇಕು ಅಂತಂದ್ರ ಏನ್ ಮಾಡ್ಬೇಕು ಹೇಳ್ರಿ? ಒಂದ ಟ್ರಿಕ್ ಅನ್ನ ನೆನಪಿಟ್ಕೋಬೇಕು. ಏನ್ ನೆನಪಿಟ್ಕೋಬೇಕು? ಇದನ್ನ ಏನಂತೇವಿ? IP ಮ್ಯಾಟ್ ಅಂತೇವಿ. ಏನಂತೇವಿ ಇದನ್ನ? ಯಾವ ಮ್ಯಾಟ? ಮ್ಯಾಟ್ ಅಂದ್ರೆ ಗೊತ್ತೈತಿಲ್ಲ? ಎಂತ ಮ್ಯಾಟ? ಯಾವ್ದ? ನೆಲಕ್ ಹಾಸೋ ಮ್ಯಾಟ. ಅದು ಬಹಳ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಐತಿ. ಏನ ಅದ್ ಹಾಸ್ಲಿಲ್ಲ ಅಂದ್ರೆ ಏನಾಗ್ತೈತಿ? ಎಲ್ಲಾ ಗಲೀಜ್ ಆಗ್ತೈತಿ. ಯಾಕ ಏನಾಗ್ತೈತಿ? ಎಲ್ಲಾ ಗಲೀಜ್ ಆಗ್ತೈತಿ. ಆಮೇಲೆ ಎಲ್ಲಾ ರಾಡಿ ಆಗ್ತೈತಿ. ಮತ್ತ ಅದ್ ವರ್ಸಾವ್ರ ಯಾರ? ಅದಕ್ಕೆ ಇಂಪಾರ್ಟೆಂಟ್ ಯಾವ್ದು? IP. ಇಂಪಾರ್ಟೆಂಟ್ ಏನೈತಿ? IP. ಈ 5ಗಳು ಏನಾಗ್ತಾವು? IPMAT ದಿಂದ ಸ್ಟಾರ್ಟ್ ಆಗ್ತಾವು. ಈ 5 ಹಂತಗಳನ್ನ ನೆನಪಿಟ್ಕೊಂಡ್ರ ಮೈಟೋಸಿಸ್ ಪ್ರೊಸೆಸ್ 5 ಹಂತದಲ್ಲಿ ನಡಿತೈತಿ. ಇವ 5 ಹಂತಗಳು. ದಿಂದ ಯಾವ್ದು ಬರ್ತೈತಿ ಇಲ್ಲಿ? ಯಾವುದು? ಪ್ರೋಫೇಸ್. ಫೇಸ್ ಅಂದ್ರೆ ಏನ್ ಹೇಳ್ರಿ? ಹಂತ. ಫೇಸ್ ಅಂತಂದ್ರೆ ಏನು? ಹಂತ. ಆಮೇಲೆ M ದಿಂದ ಮೆಟಾಫೇಸ್, A ದಿಂದ ಎನಾಫೇಸ್, T ದಿಂದ ಟೆಲೋಫೇಸ್. T ದಿಂದ ಯಾವ್ದ? ಟೆಲೋಫೇಸ್. ಒಂದೇದ್ ಯಾವ್ದು? ಆಮೇಲೆ P ದಿಂದ P ದಿಂದ ಹೇಳಲ್ಲ ಮತ್ತ. I ದಿಂದ P ದಿಂದ M ದಿಂದ
ಎ ದಿಂದ ಅನಾಫೇಸ್. ಯಾವುದು? ಟಿ ದಿಂದ ನೆನಪಿಟ್ಕೋತೀರಿ? ಏನ್ ಹೇಳ್ರಿ ನೆನಪಿಟ್ಕೊಳ್ಳುವಂಥದ್ದು? ಐ ಪಿ. ಏನಿದು ಐ ಪಿ ಮ್ಯಾಟ? ಏನವ ಇದು? ಏನವ? ಯಾವ್ದ್ರ ಹಂತಗಳು? ಮೈಟೋಸಿಸ್ ಅದ ಹಂತಗಳು. ಐ ಪಿ ಮ್ಯಾಟ್. ಐ ದಿಂದ ಪಿ ದಿಂದ ಎಂ ದಿಂದ ಎ ದಿಂದ ಟಿ ದಿಂದ ಯಾವುದು? ಓಕೆನಾ? ಈಗ ಇಲ್ಲಿ ಈ ಹಂತಗಳಲ್ಲಿ ಏನೇನ್ ಆಗ್ತೈತಿ ಅನ್ನೋದನ್ನ ನೋಡೋಣ. ಇಂಟರ್ಫೇಸ್ ಒಳಗೆ ಏನಾಗ್ತೈತಿ ಅಂತಂದ್ರ, ಇಂಟರ್ಫೇಸ್ ಒಳಗೆ ಏನಾಗ್ತೈತಿ ಇಲ್ಲಿ ಮೊಟ್ಟ ಮೊದಲನೇದಾಗಿ ಕ್ರೋಮೋಸೋಮ್ಗಳು ಏನಾಗ್ತಾವ? ಇಲ್ಲಿ ಕ್ರೋಮೋಸೋಮ್ಗಳು ಏನಾಗ್ತಾವು? ಬೇರ್ಪಡಾಗ್ತಾವ. ಕ್ರೋಮೋಸೋಮ್ ಗೊತ್ತದಾವಿಲ್ಲ? ಕ್ರೋಮೋಸೋಮ್ ಏನಾಗ್ತಾವ? ಇಲ್ಲಿ ಬೇರೆ ಬೇರೆ ಆಗ್ತಾವು. ಎಷ್ಟಿದಾವು ಕ್ರೋಮೋಸೋಮ್? 40. ಇಂಟರ್ಫೇಸ್ ಒಳಗೆ ಏನಾಗ್ತೈತಿ? ಕ್ರೋಮೋಸೋಮ್ಗಳು ಏನಾಗ್ತಾವ? ಬೇರೆ ಬೇರೆ. ಕ್ರೋಮೋಸೋಮ್ಗಳು ಏನಾಗ್ತಾವು? ಸೊ ಇದು ಏನಿದ? ಜೀವಕೋಶ. ಇದು ಏನಿದು? ಇದ್ರ ಒಳಗೆ ಏನಿರ್ತಾವ? ಈ ರೀತಿ ಈ ಎಲ್ಲಾ ಕ್ರೋಮೋಸೋಮ್ಗಳು ಏನಾಗ್ತಾವು? ಬೇರ್ಪಡಾಗ್ತಾವ. ಯಾವ ಹಂತದಲ್ಲಿ ಆಗ್ತಾವ ಅಂತ ಕೇಳ್ತಾರೆ. ಯಾವ ಹಂತದೊಳಗೆ ಆಗ್ತಾವು? ಯಾವ ಹಂತದೊಳಗೆ ಆಗ್ತಾವು? ನೆಕ್ಸ್ಟ್ ಹಂತ ಯಾವ್ದು ಬರ್ತೈತಿ? ಪ್ರೋಫೇಸ್ ಒಳಗೆ ಏನಾಗ್ತೈತಿ? ನ್ಯೂಕ್ಲಿಯಸ್ ಏನಾಗ್ತೈತಿ? ನ್ಯೂಕ್ಲಿಯಸ್ ಬೇರೆ ಬೇರೆ ಆಗುತ್ತೆ. ಇವಾಗ ನ್ಯೂಕ್ಲಿಯಸ್ ಇಗ್ನೋರ್. ಮೊದಲ ಏನಾಯ್ತು? ಇದ್ರೊಳಗ ಕ್ರೋಮೋಸೋಮ್ಗಳು ಏನಾದ್ವು? ಆಮೇಲೆ ಇದು ಪೂರ್ತಿ ನ್ಯೂಕ್ಲಿಯಸ್ ಒಂದಿದ್ದ ಎಟ್ ಆಗ್ತಾವ? ಒಂದಿದ್ದ ಏನಾಗ್ತಾವು? ಹಿಂಗ 2 ಆಗ್ಬಿಡ್ತಾವ. ಇಲ್ಲಿಯೂ ಕೂಡ ಕ್ರೋಮೋಸೋಮ್ಸ್ಗಳು ಈ ರೀತಿ ಬಂದ್ಬಿಡ್ತಾವ. ಎಷ್ಟಾದ್ವು ಈಗ? ಕ್ರೋಮೋಸೋಮ್ ಯಾವ ಹಂತದೊಳಗ ಆಗ್ತಾವ? ನ್ಯೂಕ್ಲಿಯಸ್ 2 ಬೇರೆ ಬೇರೆ ಪ್ರೋಫೇಸ್ ಒಳಗ ಆಗ್ತಾವ. ಓಕೆನಾ? ಆಮೇಲೆ ಮೆಟಾಫೇಸ್ ಒಳಗೆ ಏನಾಗ್ತೈತಿ? ಎಲ್ಲ ಕನದಂಗಗಳು ಏನಾಗ್ತಾವು? ಎಲ್ಲ ಕನದಂಗಗಳು ಸ್ಪಿಂಡಲ್ ಫೈಬರ್ ದಿಂದ. ಯಾವ್ದಿಂದ? ಸ್ಪಿಂಡಲ್ ಫೈಬರ್ ದಿಂದ ಏನಾಗ್ತಾವು? ಕಟ್ಟಲ್ಪಡ್ತವೆ. ಏನಾಗ್ತಾವ ನೋಡ್ರಿ ಇಲ್ಲಿ ಮೆಟಾಫೇಸ್ ಒಳಗೆ ಏನಾಗ್ತಾವು? ಎಲ್ಲ ಕನದಂಗಗಳು ಸ್ಪಿಂಡಲ್ ಫೈಬರ್ ದಿಂದ ಕಟ್ಟಲ್ಪಡ್ತಾವ. ಎಲ್ಲ ಕನದಂಗ ಅಂತಂದ್ರೆ ಏನೇನ್ ಇರ್ತಾವ ಇದ್ರಲ್ಲಿ? ಏನೇನ್ ಇರ್ತಾವ ಇನ್ನು ಇದ್ರಲ್ಲಿ? ಮೈಟೋಕಾಂಡ್ರಿಯಾ, ರೈಬೋಸೋಮ್, ಲೈಸೋಸೋಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈ ರೀತಿ ಎಲ್ಲ ಇರ್ತಾವಿಲ್ಲ? 1ನೇ ಹಂತದೊಳಗೆ ಏನಾಯ್ತು? ಕ್ರೋಮೋಸೋಮ್ಗಳು. 2ನೇ ಹಂತದೊಳಗೆ ಏನಾಯ್ತು? ನ್ಯೂಕ್ಲಿಯಸ್. ಈಗ 3ನೇ ಹಂತದೊಳಗ ಸ್ಪಿಂಡಲ್ ಫೈಬರ್. ಸ್ಪಿಂಡಲ್ ಅಂದ್ರೆ ಒಂದು ತರಹದ ದಾರ ಇರ್ತೈತೆ ಅದ. ಆ ದಾರದಿಂದ ಇವು ಎಲ್ಲಾ ಏನಾಗ್ತಾವ ಹೇಳಿ? ಹಿಂಗ ಕಟ್ಟಲ್ಪಡ್ತಾವ. ಹಿಂಗ್ ಪೂರ್ತಿ ರೌಂಡ್ ಏನಾಗ್ತೈತೆ? ಅದ ಹಿಂಗ ಕಟ್ಟಲ್ಪಡೋದಂದ್ರ ಕಟ್ ಅಲ್ಲ, ಹಿಂಗ ದಾರದಿಂದ ಕಟ್ಟೋದು. ಈಗ ಒಂದ ಬಲೂನ್ ಐತಿ ಅಂತ ತಿಳ್ಕೊಡ್ರಿ. ಈಗ ಒಂದು ಬಲೂನ್ ಐತಿ, ಅದ್ರೊಳಗ ನೀರ್ ಹಾಕೇವ್ ನಾವು, ನೀರ್ ತುಂಬೇವಿ. ಅದ್ರ ನಡಕ್ಕ ಹಿಂಗ ಜೋರ್ ಹಿಂಗ್ ಕಟ್ಟಿದ್ವಿ ಅಂದ್ರೆ ಏನಾಗ್ತೈತಿ? ಈಚೆ ಕಡೆ ಅರ್ಧ ಹಿಂಗ್ ಭಾಗ ಹೋಗ್ತೈತಿಲ್ಲ? ಅದೇನ್ ದಾರದಿಂದ ಕಟ್ತೇವಲ್ಲ, ಆ ದಾರ ಏನ್ ಹೇಳ್ರಿ? ಅದ ಸ್ಪಿಂಡಲ್ ಫೈಬರ್ ಅಂತೇವ್ರಿ. ಆ ದಾರಕ್ಕೆ ಏನಂತೇವಿ? ಅದೇನಾಗ್ತೈತಿ? ಎಲ್ಲಾ ಕನದಂಗಗಳನ್ನ ಏನ್ ಮಾಡ್ತೈತಿ? ಹಿಂಗ ಜೋರ್ಲೆ ಕಟ್ತೈತಿ. ಯಾವ ಹಂತದೊಳಗ ಆಗ್ತೈತಿ ಅಂತ ಕೇಳ್ತಾರ. ಹಂಗ ಯಾವ್ದ ಹಂತದೊಳಗ ಆಗ್ತೈತಿ? ಯಾವ ಹಂತದೊಳಗ ಆಗ್ತೈತಿ? ಈ ರೀತಿ ಕಟ್ಟಿದ ಮೇಲೆ ಏನಾಗ್ತೈತಿ ಅಂತಂದ್ರ ಈ ನ್ಯೂಕ್ಲಿಯಸ್ ಮುಂದಿನ ಹಂತ ಏನಾಗ್ತೈತಿ ಹೇಳ್ರಿ? ಒಂದ್ ನ್ಯೂಕ್ಲಿಯಸ್ ಈಚಿ ಕಡೆ ಬರ್ತೈತಿ, ಒಂದ್ ನ್ಯೂಕ್ಲಿಯಸ್ ಏನಾಗ್ತೈತಿ? ಈಚಿ ಕಡೆ. ಆಮೇಲೆ ಇವ್ ಎಲ್ಲಾ ಕನದಂಗಗಳು ಎಲ್ಲಿ ಇರ್ತಾವ? ಇವ ನಡಕ್ ಇರ್ತಾವ. ಇದಕ್ ಯಾವ್ದ್ರಿಂದ ಕಟ್ಟಲ್ಪಟ್ಟಿರ್ತೈತಿ? ಅದ ಸ್ಪಿಂಡಲ್ ಫೈಬರ್. ಈ ಸ್ಪಿಂಡಲ್ ಫೈಬರ್ ದಿಂದ ಕಟ್ಟಿದ ಮೇಲೆ ಅನಾಫೇಸ್ ಒಳಗೆ ಏನಾಗ್ತೈತಿ ಅಂತಂದ್ರ ಈ ನ್ಯೂಕ್ಲಿಯಸ್ ಇದ್ದದ್ ಏನ್ ಮಾಡ್ತೈತಿ? ಇವುಗಳನ್ನ ತನ್ನ ಕಡೆ ಏನ್ ಮಾಡ್ತೈತಿ? ಅದ ಜಕ್ಕೋತೈತಿ. ಈಚಿ ಕಡೆ ನ್ಯೂಕ್ಲಿಯಸ್ ಈಚಿ ಕಡೆ ಜಕ್ಕೋತಿರ್ತೈತಿ,
ಈಚೆ ಕಡೆ ನ್ಯೂಕ್ಲಿಯಸ್ ಈಚೆ ಕಡೆ ಜಕೋದು. ಅವಾಗ ಇವು ಒಡೆದ್ ಏನಾಗ್ತಾವ ಇವ ಈಚಿ ಕಡೆ ಒಂದ್ ಬರ್ತೈತಿ, ಆಚೆ ಕಡೆ ಅರ್ಧ ಹೋಗ್ತೈತಿ. ಅರ್ಧ ಅರ್ಧ ಆಗಂಗ ಬಟ್ ಎಲ್ಲಾ ಸೇಮ್ ಇರ್ತೈತಿ ಕ್ವಾಂಟಿಟಿ ಅದ. ಈಚೆ ಕಡೆ ಅರ್ಧ ಹೋಗ್ತಾವ, ಈಚೆ ಕಡೆ ಅರ್ಧ ಹೋಗ್ತಾವ. ಸೊ ಇಲ್ಲಿ ಇದು ಯಾವಾಗ ಆಗ್ತೈತಿ ಎನಾಫೇಸ್ ಒಳಗೆ. ಎನಾಫೇಸ್ ಒಳಗೆ ಏನಾಗ್ತೈತಿ ಇಲ್ಲಿ ಧ್ರುವ ಪ್ರದೇಶಕ್ಕೆ ಹೋಗುತ್ತವೆ. ಏನು ಹಾ ಏನಾಗ್ತಾವು ಧ್ರುವ ಪ್ರದೇಶಕ್ಕೆ ಕನದಂಗಗಳು ಏನಾಗ್ತಾವ ಹೋಗ್ತಾವ. ನೋಡ್ರಿ ಎನಾಫೇಸ್ ಒಳಗೆ ಏನಾಗ್ತೈತಿ ಧ್ರುವ ಪ್ರದೇಶ ಅಂತಂದ್ರೆ ಏನು, ಈ ಪ್ರದೇಶಕ್ಕೆ ಏನಂತ ಕರಿತೀವಿ ನಾವ ಧ್ರುವ ಪ್ರದೇಶ ಅಂತ ಕರಿತೀವಿ. ಧ್ರುವ ಪ್ರದೇಶಕ್ಕೆ ಏನಾಗ್ತಾವ ಕನದಂಗಗಳು ಹೋಗ್ತಾವ. ಆಮೇಲೆ ಏನಾಗ್ತೈತಿ ಟೆಲೋಫೇಸ್ ಒಳಗೆ ಏನಾಗ್ತೈತಿ ಕೋಶ ವಿಭಜನೆ ಕಂಪ್ಲೀಟ್ ಆಗೋದು ಯಾವ್ದೊಳಗ ಟೆಲೋಫೇಸ್. ಈಗ ನೋಡ್ರಿ ಈ ರೀತಿ ಇದ್ದಾಗ ಇದೇನಾಗ್ತೈತಿ ಈ ಕಡೆ ಅರ್ಧ ಹೋಗ್ತೈತಿ. ಆಮೇಲೆ ಇದೇನಾಗ್ತೈತಿ ಅಂತಂದ್ರೆ ಈ ರೀತಿ ಹಿಂಗ್ ಚಪ್ಪಟೆ ಆಕಾರ ಹಿಂಗ ಆಗ್ತೈತಿ. ಹೌದಾ? ಈಗ ನೋಡ್ರಿ ಇಲ್ಲಿ ಒಂದು ಇರ್ತೈತ ಇದ ನ್ಯೂಕ್ಲಿಯಸ್ ಅರ್ಧ ಜಕ್ಕೊಂಡಿರುವಂತಹ ಎಲ್ಲಾ ಕನದಂಗಗಳು ಇಲ್ಲೆಲ್ಲಾ ಬಂದ್ ಬಿಡ್ತಾವ ಹಿಂಗ. ಆಮೇಲೆ ಈಚೆ ಕಡೆ ಒಂದ್ ಏನ್ ಇರ್ತೈತಿ ನ್ಯೂಕ್ಲಿಯಸ್ ಇರ್ತೈತಿ, ಇದು ಕೂಡ ಅರ್ಧ ಜಕ್ಕೊಂಡಿರುವಂತ ಎಲ್ಲಾ ಕನದಂಗಗಳು ಈ ಕಡೆ ಆಗ್ತಾವ. ಇಲ್ಲಿ ನಡುವಿಂದ ಏನಾಗ್ಬಿಡ್ತೈತಿ ಟೆಲೋಫೇಸ್ ನಡುವಿಂದ ಹಿಂಗ ಕಟ್ ಆಗ್ಬಿಡ್ತೈತಿ. ಕಟ್ ಆಗಿ ಇದೊಂದು ಬ್ಯಾರೆ ಏನಾಗ್ತೈತಿ ಕೋಶಗಳು ಎರಡು ಬ್ಯಾರೆ ಆಗ್ತೈತಿ. ಗೊತ್ತಾಯ್ತು? ಈ ರೀತಿ ಏನಾಗ್ತೈತಿ ಇದು ಒಂದು ಟೆಲೋಫೇಸ್ ದೊಳಗೆ ಏನಾಗ್ತೈತಿ ಇದು ಒಂದು ಕೋಶದ ಎಷ್ಟು ಅದು 2 ಕೋಶ ಆಗ್ತಾವ. ಈ ರೀತಿ ಈ 5 ಹಂತದೊಳಗೆ ಏನಾಗ್ತೈತಿ ಮೈಟೋಸಿಸ್ ಪ್ರೊಸೆಸ್ ಇರುವಂತದ್ದು ನಡಿತೈತಿ. ಎಷ್ಟು ಹಂತದೊಳಗೆ ನಡಿತೈತಿ? 1ನೇ ಹಂತದೊಳಗೆ ಏನಾಗ್ತೈತಿ, 2ನೇ ಹಂತದೊಳಗೆ ಏನಾಗ್ತೈತಿ, 3ನೇ ಹಂತದೊಳಗ ಎಲ್ಲಾ ಕನದಂಗಗಳು ಸ್ಪಿಂಡಲ್ ಫೈಬರ್ ದಿಂದ ಕಟ್ಟಲ್ಪಡ್ತಾವ. ಆಮೇಲೆ ಎನಾಫೇಸ್ ಒಳಗ 4ನೇದೊಳಗ ಧ್ರುವ ಪ್ರದೇಶ, ಟೆಲೋಫೇಸ್ ಒಳಗ ಓಕೆ ಕೋಶ ವಿಭಜನೆ ಮೈಟೋಸಿಸ್ ದಲ್ಲಿ ಎಷ್ಟು ಹಂತಗಳಿದಾವು ಏನಂತ ಹೇಳಿ ನೆನಪಿಟ್ಕೋಬೇಕು. ಆಯ್ ಅಂದ್ರ ಆಯ, ಆಮೇಲೆ ಪಿ ಅಂದ್ರ ಪ್ರೋಫೇಸ್, ಆಮೇಲೆ ಎಂ ಅಂದ್ರ ಮೆಟಾಫೇಸ್, ಎ ಅಂದ್ರ ಟಿ ಅಂದ್ರ ಓಕೆ. ಸೊ ಇವು ಏನು ಅಂತಂದ್ರ 5 ಏನಿದಾವು ಹಂತಗಳನ್ನ ನಾವಿಲ್ಲಿ ನೋಡ್ತೀವಿ. ಓಕೆ, ಇಷ್ಟು ಏನು ಅಂತಂದ್ರೆ 5 ಹಂತಗಳನ್ನ ನೆನಪಿಟ್ಕೋಬೇಕು. ಈ 5 ಹಂತಗಳಲ್ಲಿ ಯಾವ್ಯಾವ ಪ್ರೊಸೆಸ್ ನಡೀತೈತಿ ಅದನ್ನು ಕೂಡ ಏನ್ ಮಾಡ್ಬೇಕು ನೀವ ನೆನಪಿನಲ್ಲಿ ಇಟ್ಕೋಬೇಕು. ಓಕೆ, ನಾಳೆ ಏನ್ ಮಾಡೋಣ ನಾವೀಗ ಯಾವ್ದು ನೋಡೋದು ನಾಳೆ ಇದು ಮುಗೀತು, ಮೈಟೋಸಿಸ್ ಮುಗೀತು, ಮಿಯೋಸಿಸ್ ಮುಗೀತು. ಇನ್ನು ನಾಳೆ ಇದು ಮೈಟೋಸಿಸ್ ಆತ. ನಾಳೆ ಏನ್ ಮಾಡೋಣ ಆದಷ್ಟು ಆದ್ಮೇಲೆ ನಾಳೆ 1ನೇ ಚಾಪ್ಟರ್ ಏನಾಗ್ತೈತಿ ನಾಳೆ 1ನೇದು ಅದಲ್ಲ ಜೀವಕೋಶಗಳು ನಾಳೆ ಮುಗಿತೈತಿ. ಓಕೆನಾ? ನಾಳೆ ನೋಡಿ ಇವತ್ತು ವಿಡಿಯೋ ಬಿಟ್ಟಿರ್ತೇನೆ, ನೋಟ್ಸ್ ಮಾಡ್ಕೊಂಡ ಚಂದಂಗ ಏನ್ ಮಾಡ್ಬೇಕದ್ನ ರಿವಿಷನ್ ನಾಳೆ ಓದ್ಕೊಂಡ್ ಬರ್ಬೇಕಾ. ಅದ ನಾಳೆ ಮಾಡೋಣ. ಇವತ್ತು ಲೇಟ್ ಆಗೈತಿ, ನಾಳೆ ಮಾಡೋಣ.